ಟೈಮ್ಸ್. ಕುಶಾಲನಗರ ಪಟ್ಟಣದ ಫಾತಿಮಾ ಕಾನ್ವೆಂಟ್ ಪ್ರೌಢಶಾಲೆ ಹಾಗೂ ಕಾಲೇಜಿನಲ್ಲಿ ಮಾದಕ ವಸ್ತು ತಂಬಾಕು ಮುಕ್ತ ದಿನವನ್ನು ಆಚರಿಸಲಾಯಿತು. ಕುಶಾಲನಗರ ತಾಲೂಕು ಆಡಳಿತದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕುರಿತು ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯರವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಮಧುಗಿರಿ ಪುರಸಭೆ ಮಾಲಿಮರಿಯಪ್ಪ ರಂಗಮಂದಿರದ ಆವರಣದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಫಾತಿಮಾ ಕಾನ್ವೆಂಟ್ನ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ಮಾದಕ ವಸ್ತು ತಂಬಾಕು ಮುಕ್ತ ದಿನವನ್ನು ಆಚರಿಸಲಾಯಿತು. ಕುಶಾಲನಗರ ಟೌನ್ ಪೊಲೀಸ್ ಠಾಣೆಯ ವತಿಯಿಂದ ಕುಶಾಲನಗರ ಪಟ್ಟಣದ ಫಾತಿಮಾ ಕಾನ್ವೆಂಟ್ನ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿನಲ್ಲಿ ಟೌನ್ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಕೃಷ್ಣ ಶೆಟ್ಟಿ ಸಮ್ಮುಖದಲ್ಲಿ ಮಾದಕ ವಸ್ತು ತಂಬಾಕು ಮುಕ್ತ ದಿನವನ್ನು ಆಚರಿಸಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಇದೇ ಸಂದರ್ಭದಲ್ಲಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಸಿಸ್ಟರ್ ಜಸ್ವಿನಾ ಹಾಗೂ ಸಿಸ್ಟರ್ ಸ್ಪಂದನ ಉಪಸ್ಥಿತರಿದ್ದರು. ಈ ಮಾದಕ ವಸ್ತು ನಮ್ಗೆ ಕಂದು ಮಾಡಿದಾಗ ಏನಾಗ್ತದೆ ಅಂದ್ರೆ ಡೋಪಮಿನ್ ಅಂತ ಒಂದು ರಾಸಾಯನಿಕ ನಮ್ಮ ದೇಹದಲ್ಲಿ ಕ್ರಿಯೇಟ್ ಆಗ್ತದೆ. ಆ ಕ್ರಿಯೇಟ್ ಆದಾಗ ಇವನು ಏನ್ ಮಾಡ್ತಾನೆ, ಭ್ರಮಾಲೋಕ, ಇವನೇನಾಗ್ತಾನೆ, ಅವನೇ ಅಂತ ತಲೆನ ಆಗ್ಬಿಡ್ತಾನೆ. ಯಾವ್ದಾದ್ರು ಒಂದು ಫಿಲಮ್ ನೋಡಿದ್ರೆ ಹೀರೋ ಅಂತಂದ್ರೆ ಅವ್ನು ಹೀರೋ ಲೆಕ್ಕದಲ್ಲೇ ಮಾಡ್ತಾನೆ. ಮತ್ತು ವಾಸ್ತವ ಸ್ಥಿತಿ ಬೇರೆ ಇರ್ತದೆ. ಇವನು ಏನ್ ಮಾಡ್ತಾನೆ, ಆ ಹೀರೋ ತರನೇ ವರ್ತನೆ ಮಾಡಕ್ಕೆ ಶುರು ಮಾಡ್ತಾನೆ. ಒಂದು ಯಾವ್ದಾದ್ರು ಲೇಡೀಸ್ ಏನಾದ್ರು ಕನ್ಸೂಮ್ ಮಾಡಿದ್ರೆ ಅವಳು ಕೂಡ ಒಂದು ವಿಚಿತ್ರವಾಗಿ ಇದು ಮಾಡಕ್ ಮಾಡ್ತಾರೆ. ಇವರು ಭ್ರಮಲೋಕ. ಅದು ಎಷ್ಟು ಗಂಟೆವರೆಗೆ ಇರ್ತದೆ? ಇವತ್ತು ತಗೊಂಡ್ರೆ 24 hours ಇರ್ತದೆ. ಮತ್ತೆ ನಿಮ್ಗೆ ಯಥಾಸ್ಥಿತಿ. ಆ ಯಥಾಸ್ಥಿತಿ ಆದಾಗ ನೀವು ಕನ್ಸೂಮ್ ಮಾಡ್ತಾ 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 ಏನಾಗ್ತದೆ, ನಾಳೆ ಇದೇ ರೀತಿ ನೀವು ಕನ್ಸೂಮ್ ಮಾಡಿದ್ರೆ ನಿಮ್ಮ ಆರೋಗ್ಯದಲ್ಲಿ ದುಷ್ಪರಿಣಾಮ ಬೀಳ್ತದೆ. ನಿಮ್ಮ ಆರೋಗ್ಯ ಹಾಳಾಗ್ತದೆ, ನೀವು ಮೆಂಟಲ್ ಆಗ್ತೀರಿ. ಕೆಲವರು ಈ ಮಾದಕ ವಸ್ತುನ ಕೆಲವರು ಇಂಜೆಕ್ಟ್ ಮಾಡ್ಕೊತಾರೆ, ಅದರಲ್ಲಿದೆ. ಕೆಲವರು ಪುಡಿ ಇರ್ತದೆ, ಮತ್ತು ಕೆಲವು ಟ್ಯಾಬ್ಲೆಟ್ಸ್ ಥರ ಇರ್ತವೆ. ಇನ್ನು ಗಾಂಜಾ ಕೆಲವು ಸಂದರ್ಭವಾಗಿ ಈ ಎಲೆಯದು ನಮ್ಮ ಇದು ಚೆಂಡುವುದು ಎಲೆ ಇರ್ತದಲ್ಲ, ಆ ರೀತಿ ಇರ್ತದೆ. ಅದರಿಂದ ಇದರಲ್ಲಿ ಭಾಳ ದುಷ್ಪರಿಣಾಮ ಇರುತ್ತೆ. ಯುವಕರು ಇವತ್ತು ಏನು ಅಂದರೆ ಭ್ರಮಲೋಕ. ನಾವೇನು ಜನಾಗಿ ಜಾಲಿ ಮಾಡಬೇಕು, ಎಲ್ಲ ರೀತಿಯಲ್ಲೂ ನೋಡಬೇಕು. ನಾವು ಇನ್ನೊಬ್ರಿಗೆ ಏನಂತಂದ್ರೆ ಇನ್ನೊಬ್ರು ನನ್ನ ನೋಡಿ ಗುರ್ತು ಮಾಡಬೇಕು. ಅದಕ್ಕೆ ಏನು ಮಾಡ್ತಾನೆ, ಅವ್ನಿಗೆ ಹೆದರಿಕೆ ಇದ್ದಾಗ ಇದನ್ನು ತಗೋತಾನೆ. ಇದು ಕನ್ಸೂಮ್ ಮಾಡಿದಾಗ ಅವನಿಗೆ ಧೈರ್ಯ ಬರ್ತದೆ. ಇಲ್ಲ, ನಾನೇನಾದ್ರು ಮಾಡಬೇಕು, ಮಾಡೋದೇನೋ ಕ್ರೈಮ್ಸ್ ಮಾಡ್ತಾನೆ, ದರೋಡೆ ಮಾಡ್ತಾನೆ, ಇನ್ನೊಬ್ರು ಏನಾದ್ರು ಹುಡುಗಿ ಕೆಣಕ್ತಾನೆ, ಇನ್ನೊಂದು ಮಾಡ್ತಾನೆ. ಲಾಸ್ಟ್ ಬರೋದಲ್ಲಿ ಪೊಲೀಸ್ ಸ್ಟೇಷನು ಬಂದ್ರೆ ಅವನು ನೆಮ್ಮದಿ ಆಗಿರ್ತಾನೆ. ಅಲ್ಲಿ ನಮ್ಮಲ್ಲಿ ಕೇಸ್ ರಿಜಿಸ್ಟರ್ ಆಯಿತು ಅಂತಂದರೆ ಹೆಚ್ಚಿನ ಮಟ್ಟಿಗೆ ಅವನ್ನ ಒಂದು ಕಡೆ ಇರ್ತದೆ. ಅವನು ನೀವು ಓದಿರೋದು ಏನು ಓದಿರ್ತಾರೆ, ಇವತ್ತು ಏನು ಎಜುಕೇಶನ್ ತಂದೆ ತಾಯಿ ಪಾಪ ಕೂಲಿ ಮಾಡಿರ್ತಾರೆ. ಎಲ್ಲರಿಗೂ ಇಲ್ಲಿ ಬಂದಿರೋದ್ರಲ್ಲ ಶ್ರೀಮಂತರಲ್ಲ, ಇನ್ಕ್ಲೂಡಿಂಗ್ ನಾವು ಕೂಡ ನಾವು ಬಡವರೇ. ಇವತ್ತು ಜೀವನದಲ್ಲಿ ನಾವೇನಾದ್ರು ಸಾಧನೆ ಮಾಡಬೇಕು. ಇಲ್ಲ ಈ ಬಡತನ ಏನು ಕಲಿಸ್ತದೆ ಅಂತಂದ್ರೆ, ಇಲ್ಲ ನಾವೇನಾದ್ರು ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು. ಮಾದಕ ವಸ್ತುಗಳ ಬಗ್ಗೆ ನಿಮಗೆ ಅರಿವು ಮೂಡಿಸುವಂಥ ನಿಟ್ಟಿನಲ್ಲಿ ಇವತ್ತೊಂದು ಕಾರ್ಯಕ್ರಮ ಹಾಕೊಂಡಿದೆ. ಹೇಗೆ ಹಾಕೊಂಡಿದೆ ಅಂದರೆ, ನೀವು ಮುಖ್ಯವಾಗಿ ಆಲೋಚನೆ ಮಾಡಬೇಕು. ಮಾದಕ ವಸ್ತುಗಳಿಂದ ಎಷ್ಟೋ ವಿದ್ಯಾರ್ಥಿಗಳ ಜೀವನ ಕಳೆದು ಹೋಗ್ತಾ ಇದೆ. ಏಕೆಂದರೆ ತಂದೆ ತಾಯಿಗಳ ಹಿಂದೆ ಎಷ್ಟು ನೋವು ಸಂಕಟಗಳಿದೆ ಅಂತ ಆಲೋಚನೆ ಮಾಡಿದಾಗ ನೀವು ಮಾತ್ರ ಓದಿದ್ರೆ. ದಿನನಿತ್ಯ ನಾವು ಪೊಲೀಸ್ ಇಲಾಖೆಯೊಂದಿಗೆ ನೆಂಟು ಬೆಳೆಸ್ಕೊಂಡಿರ್ತೀವಿ. ದಿನನಿತ್ಯ ಪೊಲೀಸ್ ಇಲಾಖೆಯ ಠಾಣೆಗಳಿಗೆ ಭೇಟಿ ಕೊಡ್ತಾ ಇರ್ತೀವಿ. ಎಷ್ಟೋ ಪೋಷಕರು ತನ್ನ ಮಕ್ಕಳುಗಳು ಅಪರಾಧ ಮಾಡಿದಾಗ ತನ್ನ ಮಕ್ಕಳು ಸಹ ನೋಡಿದಂಥ ಪರಿಸ್ಥಿತಿಯಲ್ಲಿ ಠಾಣೆ ಮುಂಭಾಗದಲ್ಲಿ ಕುಳಿತು ಕಣ್ಣೀರಾಗ್ತಾ ಇರ್ತಾರೆ. ಯಾಕೆಂದ್ರೆ ನಾವು ಮಾಡಿದಂಥ ತಪ್ಪಿನಿಂದ ನಮ್ಮ ತಂದೆ ತಾಯಿಗಳು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಹೆಮ್ಮೆ ತರುವಂಥ ವಿಚಾರ ಬಂದರೆ, ನೀವು ಓದ್ತಾ ಇದ್ದೀರಾ, ನೀವು SLC ಇರ್ಬೋದು, PUC ಇರ್ಬೋದು, ನೀವು ಉತ್ತಮ ಅಂಕಗಳು ಪಡೆದಾಗ ಅದೇ ಶಾಲೆ ಶಿಕ್ಷಕರುಗಳು ಎಲ್ಲರೂ ನಿಮಗೆ ಅಭಿನಂದನೆ ಸಲ್ಲಿಸ್ತಾರೆ. ಅದೇ ನೀವು ಅಪರಾಧ ಮಾಡಿದಾಗ ಇವ್ರು ಯಾರೋ ನನ್ಗೆ ಗೊತ್ತೇ ಇಲ್ಲ, ಇವ್ರು ನನ್ನ ಸ್ಟೂಡೆಂಟೇ ಅಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಯ್ತದೆ. ಯಾಕಂದ್ರೆ ಎಲ್ಲ ವರ್ತನೆಗಳು ನಮ್ಮ ಕೈಲಿದೆ. ಯಾಕಂದ್ರೆ ನಾವು ನಡೆಯುವಂಥ ಗುರಿಗಳು ಒಂದಾಗಿದ್ದಾಗ ನಮ್ಮ ಜೀವನ ಸಾಧಿಸಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದ್ರೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನು ಬಾಹಿರ ಸಾಗಾಟ ವಿರೋಧಿ ದಿನದ ಅಂಗವಾಗಿ ಮಾಹಿತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಶಕ್ತಿಧಾಮ ಮದ್ಯಪಾನ ವ್ಯಸನ ಮುಕ್ತಿ ಮತ್ತು ಪುನರ್ವಸತಿ ಕೇಂದ್ರ ಕುಶಾಲನಗರ ಸಹಯೋಗದೊಂದಿಗೆ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಮಡಿಕೇರಿ, ಕೊಡಗು ಜಿಲ್ಲೆ, ಪೊಲೀಸ್ ಇಲಾಖೆ, ಕುಶಾಲನಗರ ಇವರ ವತಿಯಿಂದ
ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನು ಬಾಹಿರ ಸಾಗಾಟ ವಿರೋಧಿ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಪೊಲೀಸ್ ಉಪಾಧೀಕ್ಷಕರಾದ ಗಂಗಾಧರಪುರ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನು ಬಾಹಿರ ಸಾಗಾಟ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಟೌನ್ ಪೊಲೀಸ್ ಠಾಣೆಯ ಪೊಲೀಸ್ ವೃತ್ತ ನಿರೀಕ್ಷಕರಾದ ಪ್ರಕಾಶ್ ಹಾಗೂ ಅಪರಾಧ ವಿಭಾಗದ ಎಸ್ಐ ಶ್ರೀಮತಿ ಗೀತಾ, ಕಾಲೇಜಿನ ಪ್ರಾಂಶುಪಾಲರು ನಾಗೇಶ್ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ನಿರ್ಮಲಾ ಉಪಸ್ಥಿತರಿದ್ದರು. ಎಂಥ ಸ್ಕೂಲ್ ಅಂದರೆ ಏನು ಮಾಡ್ತಿದ್ದಾರೆ ಅವರಿಗೆ ಪ್ರತಿನಿತ್ಯನೂ ಕೂಡ 10 ನಿಮಿಷ ಬೆಳಿಗ್ಗೆ ಸಂಜೆ 10 ನಿಮಿಷ ಅವ್ರಿಗೆ ಟ್ರೈನಿಂಗ್ ಕೊಡೋದು. ಬೇರೆ ಟ್ರೈನಿಂಗ್ ಕೊಡೋಲ್ಲ. ನನ್ನ ಮನಸ್ಸನ್ನು ನಾನು ಹೆಂಗೆ ಇಟ್ಕೊಳ್ತೀನಿ, ಓದಬೇಕಾದ್ರೆ ನನ್ನ ಮನಸ್ಸು ಇರುತ್ತಾ ನೋಡ್ಕೋಬೇಕು. ಪ್ರತಿನಿತ್ಯ ಹೇಳ್ತಾ 6 ತಿಂಗಳಲ್ಲಿ ಅವ್ರ ಜೀವನ ಸುಧಾರಣೆ ಇತ್ತು. ರಿಸಲ್ಟೇ ಬರ್ತಿರಲಿಲ್ಲ. 90% ರಿಸಲ್ಟ್ ಬಂತು. ಯಾಕೆಂದರೆ ಮಕ್ಕಳಲ್ಲಿ ಒಂದು ಕ್ರಿಯೇಟಿವ್ ಪವರ್ ಇದೆ, ಅದನ್ನು ಡೆವಲಪ್ ಮಾಡಬೇಕಾಗಿದೆ. ಅದು ಯಾವಾಗ ಅಂದರೆ ಮೆಡಿಟೇಷನ್ ಮಾಡಿದಾಗ. ನನ್ನ ಮನಸ್ಸಲ್ಲಿ ಏನು ನಡೀತು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ನಾನು ಹೊರಗಡೆ ನೋಡ್ತೀನಿ, ಇವ್ರು ಯಾರು ಅವ್ರು ನೋಡ್ತೀನಿ. ಅದೇ ನನ್ನದೇ ಮನಸ್ಸು, ಪಕ್ಕದ ಮನೆಯವರಲ್ಲ, ಬಾಡಿಗೆದಲ್ಲ, ನನ್ನದೇ ಮನಸ್ಸು ನನಗೆ ಯಾಕೆ ಶಾಂತ ಆಗಿರಲ್ಲ, ನಾನು ಯಾಕೆ ಸಂತೋಷವಿಲ್ಲ. ನೀವೇನೋ ಸದಾಕಾಲಕ್ಕೆ ಸ್ನೇಹ ಪ್ರೀತಿ ಬೆಳೆಸ್ಕೊಳ್ಳಿ, ನಿಮ್ಮ ಹಾರ್ಟ್ ಪ್ರಾಬ್ಲಮ್ ಸ್ಟಾಪ್. ಸದಾಕಾಲಕ್ಕೆ ಶಾಂತಿಯನ್ನು ಅನುಭವ ಮಾಡ್ಕೊಂಡು ನಿಮಗೆ ಆಸ್ಮಾ ಕಾಯಿಲೆ ಸ್ಟಾಪ್. ಪ್ರಾಕ್ಟಿಕಲ್ ಮಾಡಿಲ್ಲ. ಲಕ್ಷಾಂತರ ಜನ ಇದೆ. ಜೀವನದಲ್ಲಿ ಒಂದು ಅಭ್ಯಾಸ ಮಾಡಿ. ನೀವು ಓದಬೇಕು, ಕಾನ್ಸಂಟ್ರೇಷನ್ ಬೇಕು. ಎಲ್ಲಿದೆ ಬರುತ್ತೆ ಕಾನ್ಸಂಟ್ರೇಷನ್? ಮನಸ್ಸು ನಮ್ಮ ಕೈಲಿದೆ. ನಾವು ನನ್ನ ಮನಸ್ಸಿನ ಮೇಲೆ ಪ್ರಯತ್ನ ಮಾಡಿದ್ರೆ ಡ್ರಗ್ಸ್ ಇದೆ, ಹೇಗೆ ಅದರದ್ದು ಎಫೆಕ್ಟ್ ಆಗ್ತಾ ಇದೆ, ಅದನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ, ತಂದೆ ತಾಯಿಗಳ ಪಾತ್ರ ಏನು, ಶಿಕ್ಷಕರ ಪಾತ್ರ ಏನು ಹಾಗೂ ವಿದ್ಯಾರ್ಥಿಗಳ ಪಾತ್ರ ಏನು, ಕಂಪ್ಲೀಟ್ PPT ನಲ್ಲಿ ನಿಮ್ಗೆಲ್ಲರೂ ಕೂಡ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ನಂತರ ಸೊ ನೀವು ಅಟ್ಲೀಸ್ಟ್ ನೀವು ಅದನ್ನ ನಿಮ್ಮ ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡು ಯಾವ ಕಾರಣಕ್ಕೂ ಈ ಒಂದು ಮಾದಕ ದ್ರವ್ಯ ಏನಿದೆ ಇದನ್ನ ಎಲ್ಲೂ ಕೂಡ ನಾವು ಉಪಯೋಗಿಸೋದಿಲ್ಲ. ಹಾಗೂ ಯಾರು ಉಪಯೋಗಿಸ್ತಾರೆ ಅವರನ್ನು ನಮಗೆ ಕಂಡು ಬಂದ್ರೆ ನಾವು ನಿರ್ದಾಕ್ಷಿಣ್ಯವಾಗಿ ಪೊಲೀಸರಿಗೆ ಅದನ್ನ ಮಾಹಿತಿ ಕೊಡ್ತೇವೆ. ಹಾಗೂ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ನಾವು ಕಟಿಬದ್ಧರಾಗಿರ್ತೇವೆ ಇರ್ತಕ್ಕಂಥ ಒಂದು ಪ್ರಮಾಣ ಪತ್ರವನ್ನು ನೀವು ಮಾಡೋದ್ರ ಮುಖಾಂತರ ಅಂತಾರಾಷ್ಟ್ರೀಯ ಡ್ರಗ್ ಅಬ್ಯೂಸ್ ಮತ್ತೆ ಇಲಿಸಿಟ್ ಟ್ರಾಫಿಕಿಂಗ್ ದಿನಾಚರಣೆ ಏನಿದೆ ಇದನ್ನ ಸಾಕಾರಗೊಳಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ. ಟ್ರಾಫಿಕಿಂಗ್ ಇದರಲ್ಲಿ ನೀವು ಒಂದು ಸೆಂಟೆನ್ಸ್ ಏನಿದೆ ಸ್ವಲ್ಪ ಅದನ್ನ ದೀರ್ಘವಾಗಿ ನೀವು ಅರ್ಥ ಮಾಡ್ಕೋಬೇಕು. ಪದೇ ಅದನ್ನು ಓದ್ಕೊಂಡು ಅಂತಾರಾಷ್ಟ್ರೀಯ ಡ್ರಗ್ ಅಬ್ಯೂಸ್ ದುರುಪಯೋಗ ಅಂದ್ರೆ ಏನು, ಒಂದು ಹಾಗಾದ್ರೆ ಡ್ರಗ್ಗಿನ ಉಪಯೋಗ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತೆ. ಎಲ್ಲಿ ಉಪಯೋಗ ಇರುತ್ತೆ ಅಲ್ಲಿ ದುರುಪಯೋಗದ ವರ್ಡ್ ಬಂದ್ಬಿಡುತ್ತೆ. ಉಪಯೋಗನೂ ಇದೆ. ಬಹಳಷ್ಟು ಕ್ಯಾನ್ಸರ್ ಇರ್ಬೋದು ಅಥವಾ ಬೇರೆ ಬೇರೆ ಮಾರಕ ಕಾಯಿಲೆಗಳೇನಿದೆ ಆ ಮಾರಕ ಕಾಯಿಲೆಗಳಿಗೆ ಈ ಡ್ರಗ್ಸ್ ಅನ್ನ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇಂಜೆಕ್ಟ್ ಮಾಡ್ತಕ್ಕಂಥ ಅಥವಾ ಅದನ್ನ ಕೊಡ್ತಕ್ಕಂಥ ಔಷಧೀಯ ವಸ್ತುವನ್ನಾಗಿ ಕೊಡ್ತಕ್ಕಂಥದ್ದು ವೈದ್ಯಕೀಯ ಲೋಕದಲ್ಲಿ ಈಗಲೂ ಕೂಡ ಇದೆ. ಬಹಳಷ್ಟು ಇದನ್ನ ಗುಣ ಮಾಡ್ತಕ್ಕಂಥದ್ದು ಬಹಳ ಅದಕ್ಕೆ ಒಂದು ಪ್ರಮಾಣ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಅದು ಉಪಯೋಗನೂ ಕೂಡ ಆಗುತ್ತೆ. ಆದರೆ ದುರುಪಯೋಗ ಹೇಗಾಗ್ತಾ ಇದೆ ಅಂತಂದ್ರೆ ಇಡೀ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ನೀವು ಯಾವಾಗ್ಲಾದ್ರೂ ನೀವು ನೋಡ್ಬೇಕು ಅಂತ ಅನ್ಸಿದ್ರೆ ಹೇಗಿರುತ್ತೆ ಮಾನಸಿಕ ಸ್ಥಿತಿ ಅಂತ ಅನ್ನೋದನ್ನ ನೋಡ್ಬೇಕು ಅಂದ್ರೆ ಡ್ರಗ್ ಅಡಿಕ್ಟ್ ಆದಂತಹ ಅಥವಾ ಮಾದಕ ವಸ್ತು ಸೇವನೆ ಮಾಡಿರ್ತಕ್ಕಂಥವ್ರನ್ನ ನಾವೇನು ಅರೆಸ್ಟ್ ಮಾಡ್ಕೊಂಡು ಬರ್ತೀವಿ ನಮ್ಮ ಸ್ಟೇಷನ್ಗೆ ಬಂದು ಗೊತ್ತಾಗುತ್ತೆ ವ್ಯತ್ಯಾಸ. ಹುಡುಗರಿಗೂ ಮಾದಕ ವಸ್ತು ವ್ಯಸನಗಳಿಗೂ ತುಂಬಾ ಡಿಫರೆನ್ಸ್ ಇರುತ್ತೆ. ಹುಡುಗರು ಕುಡಿದ್ಬಿಟ್ರು ಅಂತಂದ್ರೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವ್ರಿಗೇನು ಇಂಗ್ಲಿಷ್ ಬರ್ಲಾರ್ದ ಇಂಗ್ಲಿಷ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಇಂಗ್ಲಿಷ್ ಮಾತಾಡೋಕೆ ಶುರು ಮಾಡ್ತಾರೆ, ಬೇರೆ ಬೇರೆ ತರ ಎಲ್ಲ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಈ ಡ್ರಗ್ಸ್ ಏನು ಕನ್ಸ್ಯೂಮ್ ಮಾಡ್ತಾರೆ, ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡ್ತಕ್ಕಂಥವ್ರು ಮಾತೆ ನಿಂತೋಗ್ಬಿಡುತ್ತೆ ಅವ್ರಿಗೆ. ನೀವು ಮಾತಾಡ್ತಿರೋ ಸುಮ್ಮನೆ ನೋಡ್ತಾರೆ, ಮತ್ತೇನೆಲ್ಲ ಕೇಳಿದ್ರೆ ಈ ಕಡೆ ನೋಡ್ತಾರೆ, ಏನು ಮಾತನೇ ಆಡೋದಿಲ್ಲ. ಟೋಟಲಿ ಏನೋ ಕೇಳಿದ್ರೆ ಏನೋ ಹೇಳ್ತಾರೆ. ಸುಮಾರು ಒಂದು ಸಲ ನೀವು ಡ್ರಗ್ ಸೇವನೆ ಮಾಡಿದ್ರೆ 10 ರಿಂದ 11 ಗಂಟೆಗಳವರೆಗೆ ಅದು ನಿಮ್ಮ ಮೆದುಳಿನಲ್ಲಿ ಅತ್ಯಂತ ಭೀಕರವಾಗಿ ಎಫೆಕ್ಟ್ ಅನ್ನ ಕೊಡುತ್ತೆ. ಮಾತೇ ಆಡೋದಿಲ್ಲ, ಸುಮ್ಮನೆ ನಗ್ತಾರೆ. ನಾವೇನ್ ಬೈದ್ರು ನಗ್ತಾರೆ. ನಂತರ ನಾವು ಅವನ ಹತ್ರ ಒಂದಷ್ಟು ಮಾಹಿತಿ ಸಂಗ್ರಹಿಸಿ ಎಲ್ಲಿ ತಗೊಬಂದೆ, ಏನ್ ಮಾಡಿದೆ, ಯಾರ ಜೊತೆ ಸೇರ್ಕೊಂಡು ಕುಡ್ದೆ, ನೀನು ಎಷ್ಟು ದುಡ್ಡು ಕೊಟ್ಟೆ, ಎಷ್ಟು ಗ್ರಾಮ್ಸ್ ಅನ್ನ ಹೆಂಗ್ ತಗೊಂಡೆ, ಕೊಟ್ಟವ್ರು ಯಾರು, ಯಾವಾಗಿಂದ ಮಾಡ್ತಾ ಇದೀರಾ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ.
ಕುಶಾಲನಗರ ತಾಲೂಕು ಆಡಳಿತದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕುರಿತು ತಹಶೀಲ್ದಾರ್ ಕಿರಣ್ ಜಿ ಗೌರವಿರವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ನಡೆಯಿತು. ಕುಶಾಲನಗರ ತಾಲೂಕು ಆಡಳಿತದ ವತಿಯಿಂದ 27/6/2024 ಗುರುವಾರ ಬೆಳಿಗ್ಗೆ 10:30 ಗಂಟೆಗೆ ಪಟ್ಟಣದ ರೈತ ಸಹಕಾರ ಭವನದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಕಾರ್ಯಕ್ರಮವನ್ನು ಆಚರಿಸುವುದಾಗಿ ತಾಲೂಕಿನ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ತಿಳಿಸಿದರು. ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಕುರಿತು ಚರ್ಚಿಸಲಾಯಿತು. ಇದೇ ಸಂದರ್ಭ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳು ಉಪಸ್ಥಿತರಿದ್ದರು. ಮಾಡಬೇಕು ಅಂತ ಹೇಳಿ ನಮಗೆ ಆದೇಶ ಇದ್ರಿಂದ ಆ ಸಮಾಜದವರಿಗೆ ಪ್ರಪ್ರಥಮವಾಗಿ ತಿಳಿಸ್ಬೇಕು. ಅದ ನಂತರ ಬೇರೆ ಕಾಸ್ಟ್ನವರಿಗೆ ಮತ್ತು ನಾಡಪ್ರಭು ಅಂದರೆ ಅವ್ರು ಇಂಥ ಜಾತಿ ಅನ್ನಲ್ಲ. ಯಾಕಂದರೆ ಬೆಂಗಳೂರು ಕಟ್ಟದ ನಾಡಪ್ರಭು ಅಂತೇಳಿದ್ರೆ ಕೆಂಪೇಗೌಡರು ಅಂತೇಳಿದ್ರೆ ಎಲ್ಲರಿಗೂ ಗೊತ್ತುಂಟು ಅವ್ರು ಯಾವ ರೀತಿ ಇದ್ರು ಅಂತೇಳಿ. ಬೆಂಗಳೂರು ಕಟ್ಟದವ್ರೆ ಅವರು. ಅದ್ರ ನಂತರ ಅವ್ರು ಯಾವ ಜಾತಿ ಇರು ಅಂಥೇಳಿ ಒಂದು ಗೊತ್ತಾಗುತ್ತೆ. ಇಲ್ಲ ಮೊದಲೆಲ್ಲ ಅವ್ರು ಯಾವ ಜಾತಿ ಇದ್ರು ಅದೆಲ್ಲ ಗೊತ್ತಾಗಿತ್ತು. ಆದರೂ ಆ ಸಮಾಜದವರನ್ನ ವಿಶ್ವಾಸ ತಗೊಂಡು ನಾವು ಒಂದು ಕಾರ್ಯಕ್ರಮ ಮಾಡಬೇಕು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಕುಂಡೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಣೆ ವಿರೋಧ ದಿನವನ್ನು ಆಚರಿಸಿದರು. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲೆ ಏಕೋ ಕ್ಲಬ್, ವಿಜ್ಞಾನ ಸಂಘ, ಎನ್ಎಸ್ಎಸ್ ಘಟಕ, ರೆಡ್ ರಿಬನ್ ಕ್ಲಬ್ ವತಿಯಿಂದ ಕುಶಾಲನಗರ ತಾಲೂಕು ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆಯ ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಣೆ ವಿರೋಧಿ ದಿನ ಆಚರಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರತಿನಿಧಿ ಬೋಧಿಸಲಾಯಿತು. ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ಸೇವಿಸುವುದಿಲ್ಲ ಹಾಗೂ ಈ ಬಗ್ಗೆ ಸಮುದಾಯದಲ್ಲಿ ಜನಜಾಗೃತಿ ಮೂಡಿಸುವುದಾಗಿ ಪ್ರತಿನಿಧಿ ಸ್ವೀಕರಿಸಿದರು. ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಣೆ ವಿರೋಧಿ ದಿನದ ಮಹತ್ವ ಕುರಿತು ಮಾಹಿತಿ ನೀಡಿದ ಸಮಾಜ ವಿಜ್ಞಾನ ಸಂಘದ ಉಸ್ತುವಾರಿ ಶಿಕ್ಷಕಿ ಎಸ್ಎಂ ಗೀತಾ ಮಾತನಾಡಿ, ಯುವಕರು ವಿವಿಧ ಕಾರಣಗಳಿಂದ ಮಾದಕ ದ್ರವ್ಯದ ವ್ಯಸನಕ್ಕೆ ಬಲಿಯಾಗುತ್ತಿದ್ದಾರೆ. ಮಾದಕ ದ್ರವ್ಯಗಳ ಪಿಡುಗು ಸಮಾಜದಲ್ಲಿ ಆಳವಾಗಿ ಬೇರೂರಿದೆ. ಇದರಿಂದಾಗಿ ಬಹುತೇಕ ಇಡೀ ಪೀಳಿಗೆಯು ವಿನಾಶದತ್ತ ಸಾಗುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಪ್ರಾಸ್ತಾವಿಕವಾಗಿ ಶಾಲಾ ಮುಖ್ಯ ಶಿಕ್ಷಕ ಟಿಜಿ ಪ್ರೇಮ್ ಕುಮಾರ್ ಮಾತನಾಡಿದರು. ಶಾಲೆಯ ಶಿಕ್ಷಕರಾದ ಕೆ ಗೋಪಾಲಕೃಷ್ಣ, ಎಂಟಿ ದಯಾನಂದ ಪ್ರಕಾಶ್, ಬಿಎನ್ ಸುಜಾತ, ಅನ್ಸಿಲ ರೇಖಾ, ಕೆಟಿ ಸೌಮ್ಯ, ಸಿಬ್ಬಂದಿ ಎಂ ಉಷಾ, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಎರಡು ವಿಧವಾಗಿ ವಿಂಗಡಿಸಬಹುದು. ಒಂದು ಕಾನೂನುಬದ್ಧ ಮಾದಕ ವಸ್ತುಗಳು, ಕಾನೂನುಬದ್ಧವಲ್ಲದ ಮಾದಕ ವಸ್ತುಗಳು ಅಂತ ಇರ್ತದೆ. ಈಗ ಕಾನೂನುಬದ್ಧವಾಗಿ ಅಂತ ಹೇಳಿದ್ರೆ ಮದ್ಯ ಸೇವನೆ ಮಾಡೋದು, ಧೂಮಪಾನ ಮಾಡೋದು, ಅದು ಯಾರು ಅಷ್ಟಾಗಿ ಕೇಳೋದಿಲ್ಲ ಅಲ್ವಾ? ಅದು ಕೂಡ ಒಂದು ಮಾದಕ ವಸ್ತು. ಹಾಗೇನೆ ಕಾನೂನುಬದ್ಧವಲ್ಲದು ಅಂತ ಹೇಳುವಾಗ ಈ ಹೆರಾಯಿನ್, ಅಫೀಮು, ಗಾಂಜಾ ಇಂತಹದ್ದು ಇದನ್ನ ಮಾರಾಟ ಮಾಡಲು ಮತ್ತು ಅದನ್ನ ಸಾಗಾಣಿಕೆ ಮಾಡಲಿಕ್ಕೆ ಸರ್ಕಾರದಿಂದ ಅನುಮತಿ ಇರೋದಿಲ್ಲ. ಇದನ್ನ ಬಳಸುವುದು ಅಪರಾಧ. ಇದರಲ್ಲಿ ಯಾವುದೇ ಆಗಲಿ ನೀವು ಅದರ ಒಂದು ದುಶ್ಚಟಕ್ಕೆ ದಾಸರ ಆಗಬಾರ್ದು. ಹಾಗೆ ಅದರ ಬಗ್ಗೆ ಒಂದು ಜನರಿಗೆ ಅರಿವು ಮೂಡಿಸಲಿಕ್ಕಾಗಿಯೇ 1986ರಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ತೀರ್ಮಾನಿಸಿ, ಅದರಂತೆ ಪ್ರತಿ ವರ್ಷ ಜೂನ್ 26ರಂದು ಈ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಸಾಗಾಟ ನಿಷೇಧ ದಿನವನ್ನು ಆಚರಣೆ ಮಾಡುತ್ತಿದ್ದಾರೆ. ಮುಖ್ಯವಾಗಿ ಇದು ಹೆಚ್ಚಾಗಿ ಕಂಡುಬರೋದು ಯಾರು ಅಂತೇಳಿ 10 ವರ್ಷದಿಂದ 17 ವರ್ಷದವರು ಇದಕ್ಕೆ ದಾಸರಾಗ್ತಾ ಇರೋದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದ್ದರಿಂದ ಹದಿವಯಸ್ಸು, ಇದರಲ್ಲಿ ತಪ್ಪು ಮತ್ತು ಒಳ್ಳೆಯದು ಇವುಗಳ ಅರಿವು ಇರುವುದಿಲ್ಲ. ಏನೋ ಒಂದು ಫ್ರೆಂಡ್ಸ್ ಜೊತೆ ಸೇರಿ ಏನೋ ಒಂದು ಶೋಕಿಗೆ ಬಾರೋ ಇವತ್ತೊಂದು ಸಿಗರೇಟ್ ಸೇದೋಣ ಅಥವಾ ಮತ್ತೊಂದು ಮಾಡೋಣ, ಗಾಂಜಾ ಸೇದೋಣ ಅಂತ ಹೇಳುವಾಗ ಸುಲಭವಾಗಿ ಒಂದು ಫ್ರೆಂಡ್ ಸರ್ಕಲ್ ರೀತಿಯನ್ನು ಅವರು ಪ್ರಾರಂಭ ಮಾಡಿಕೊಡ್ತಾರೆ. ನಂತರದ ದಿನಗಳಲ್ಲಿ ಅವರು ಅದರಿಂದ ಹೊರಗೆ ಬರಲಿಕ್ಕೆ ಆಗೋದೇ ಇಲ್ಲ. ಹೀಗೆ ಶಾಲೆಗೆ ತಪ್ಪಿಸೋದು, ಅಲ್ಲಿ ಇಲ್ಲಿ ಕೂತ್ಕೊಳ್ಳೋದು, ಮತ್ತು ಅದು ಸಿಗದೆ ಹೋದಾಗ, ಆ ವಸ್ತು ಸಿಗದೆ ಹೋದಾಗ ಅದಕ್ಕಾಗಿ ಚಡಪಡಿಸೋದು, ಹಣ ಕದಿಯೋದು, ಹೀಗೆ ಒಂದಕ್ಕೊಂದು ಚೈನ್ ಇದ್ದ ಹಾಗೆ ಇದರಿಂದ ಹೊರಬರಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ನೀವು ಈಗಿನ ಹಂತದಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸಿಕೊಂಡು ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹಾನಿ, ಕುಶಾಲನಗರ. ಮಧುಗಿರಿ ಪುರಸಭೆ ಮಾಲಿಮರಿಯಪ್ಪ ರಂಗಮಂದಿರ ಆವರಣದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ಸಹಯೋಗದೊಂದಿಗೆ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಸಾರ್ವಜನಿಕರ ಕುಂದುಕೊರತೆ ಬಗೆಹರಿಸಲು ಸರ್ಕಾರವೇ ಜನರ ಮನೆ ಬಾಗಿಲಿಗೆ ತೆರಳುವಂತಹ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ತಿಳಿಸಿದರು.
ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಆಡಳಿತದ ಸಹಯೋಗದೊಂದಿಗೆ ಮಧುಗಿರಿ ಪುರಸಭೆ ಮಾಲಿ ಮರಿಯಪ್ಪ ರಂಗಮಂದಿರ ಆವರಣದಲ್ಲಿಂದು ಏರ್ಪಡಿಸಿದ್ದ ಜನಸ್ಪಂದನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜನರು ಸರ್ಕಾರಿ ಕಚೇರಿಗಳಿಗೆ ಅಲೆಯಬಾರದು, ಅವರ ಸಮಸ್ಯೆಗಳು ತ್ವರಿತವಾಗಿ ಬಗೆಹರಿಯಬೇಕು. ಈ ನಿಟ್ಟಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದರು. ನಕಾಶೆ ರಸ್ತೆ, ವಾಡಿಕೆ ರಸ್ತೆ, ಜಮೀನು ಒತ್ತುವರಿಯಂತಹ ಪ್ರಕರಣಗಳು ಪ್ರಸ್ತುತ ಹೆಚ್ಚಾಗುತ್ತಿವೆ. ರೈತರು ತಮ್ಮ ಜಮೀನಿಗೆ ತೆರಳಲು ಸುಗಮವಾದ ರಸ್ತೆ ಅವಕಾಶ, ಈ ನಿಟ್ಟಿನಲ್ಲಿ ಇರುವಂತಹ ಅಡೆತಡೆಗಳನ್ನು ನಿವಾರಿಸಲು ಅಧಿಕಾರಿಗಳು ಕ್ರಮ ವಹಿಸಬೇಕು. ತಾಲೂಕಿನ 25,000 ಪಹಣಿ ಖಾತೆಗಳ ಪ್ರಕರಣ ಇತ್ಯರ್ಥಪಡಿಸಬೇಕೆಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಸಾರ್ವಜನಿಕರ ಕುಂದುಕೊರತೆಗಳನ್ನು ತ್ವರಿತಗತಿಯಲ್ಲಿ ಇತ್ಯರ್ಥಪಡಿಸಲು ಜನಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಸರ್ಕಾರದ ಯೋಜನೆಗಳು ಹಾಗೂ ಜನಪರ ಕಾರ್ಯಕ್ರಮಗಳನ್ನು ಸಾರ್ವಜನಿಕರಿಗೆ ತಲುಪಿಸಲು ಸಾರ್ವಜನಿಕರಲ್ಲಿರುವ ಕುಂದುಕೊರತೆಗಳನ್ನು ತ್ವರಿತಗತಿಯಲ್ಲಿ ಇತ್ಯರ್ಥಪಡಿಸಲು ಜನಸ್ಪಂದನ ಕಾರ್ಯಕ್ರಮಗಳನ್ನು ಪ್ರತಿ ತಾಲೂಕಿನಲ್ಲಿಯೂ ಆಯೋಜಿಸಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ, ತಹಶೀಲ್ದಾರ್ ಸಿಗ್ಮತುಲ್ಲಾ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ನರಸಿಂಹಮೂರ್ತಿ, ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕಿ ಶಾರದಮ್ಮ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಡಬಲ್ಇ ರವೀಶ್, ಪಿಆರ್ಇಡಿ ಡಬಲ್ಇ ಜಯಣ್ಣ, ಕೃಷಿ ಇಲಾಖೆ ಉಪನಿರ್ದೇಶಕರಾದ ಚಂದ್ರಕುಮಾರ್, ಎತ್ತಿನಹೊಳೆ ವಿಶೇಷ ಭೂಸ್ವಾಧೀನ ಅಧಿಕಾರಿ ಮಂಜುನಾಥ್, ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಅಧಿಕಾರಿ ಪವಿತ್ರ ಸೇರಿದಂತೆ ಮತ್ತಿತರ ಅಧಿಕಾರಿ ಸಿಬ್ಬಂದಿಗಳು ಹಾಜರಿದ್ದರು. ಹಾಗಾಗಿ ಜನಸ್ಪಂದನ ಕಾರ್ಯಕ್ರಮಗಳು, ಜನಸಂಪರ್ಕ ಸಭೆಗಳು ಹಾಗಾಗಿ ನಾವು ನಡೆಸ್ತಾನೇ ಬಂದಿರ್ತಕ್ಕಂಥದ್ದು. ಜಿಲ್ಲಾ ಆಡಳಿತದ ವತಿಯಿಂದಲೂ ಮಾಡಿದ್ದಾರೆ, ತಾಲೂಕು ಆಡಳಿತದ ವತಿಯಿಂದಲೂ ಕೂಡ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಿದೆ. ಇತ್ತೀಚೆಗೆ ಕೊರೋನಾ ರೋಗ ಬಂದ ನಂತರ ಈ ರೀತಿಯ ಕಾರ್ಯಕ್ರಮಗಳು ಸ್ವಲ್ಪ ಅದಲು ಬದಲಾಗಿ ಹೆಚ್ಚು ಪರಿಣಾಮಕಾರಿಯಾಗಿ ಆಗ್ತಾ ಇಲ್ಲ ಅಂತೇಳಿ ನನ್ನ ಅನುಭವದ ಆಧಾರದ ಮೇಲೆ ಹೇಳಲಿಕ್ಕೆ ಬಯಸ್ತೇನೆ. ಅದು ಇತ್ತೀಚಿನ ದಿನಗಳಲ್ಲಿ ಹೊಸ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಏನು ರಚನೆ ಆಯಿತು, ರಚನೆ ಆದ ಮೇಲೆ ಆ ಒಂದು ಜನಸಂಪರ್ಕ ಸಭೆಗಳನ್ನ, ಜನರ ಕುಂದುಕೊರತೆಗಳನ್ನ ಸ್ಥಳದಲ್ಲೇ ಪರಿಹಾರ ಒದಗಿಸಿಕೊಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರವೇ, ಜಿಲ್ಲಾ ಆಡಳಿತವೇ ಅವರ ಮನೆ ಬಾಗಿಲಿಗೆ ಹೋಗಿ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡತಕ್ಕಂಥ ರೀತಿಯಲ್ಲಿ ಕಾರ್ಯಚಟುವಟಿಕೆಗಳನ್ನ ರೂಪಿಸಿರ್ತಕ್ಕಂಥ. ಹಾಗಾಗಿ ಯಾರು ಕೂಡ ಪದೇ ಪದೇ ಕಚೇರಿಗಳಿಗೆ ಅರಿಬಾರದು. ಜನರಿಗೆ ಕಡಿಮೆ ಅವಧಿಯಲ್ಲಿ ಅವರಿಗೆ ಪರಿಹಾರ ದೊರಕಬೇಕು. ಆ ದಿಶೆಯಲ್ಲಿ ಮುಖ್ಯಮಂತ್ರಿಗಳ ಆದಿಯಾಗಿ ಮುಖ್ಯಮಂತ್ರಿಗಳು ಕೂಡ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಜನಸಂಪರ್ಕ ಸಭೆಗಳನ್ನ, ಜನರ ಕುಂದುಕೊರತೆಗಳನ್ನ ಕೇಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಹಾಗೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಯಾ ಜಿಲ್ಲೆಯಲ್ಲಿ ಆ ಒಂದು ದೊಡ್ಡ ಮಟ್ಟದಲ್ಲಿ ಜನಸಂಪರ್ಕ ಸಭೆಗಳನ್ನ, ಕುಂದುಕೊರತೆಗಳನ್ನ ಕೇಳ್ತಕ್ಕಂಥದ್ದು, ನಿವಾರಣೆ ಮಾಡತಕ್ಕಂಥ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ನಾನು ಕೂಡ ಹಾಸನದಲ್ಲಿ, ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನಡೆದಷ್ಟು ಸಭೆಗಳನ್ನೇನು ಮಾಡಿಲ್ಲ. ಆದರೂ ಕೂಡ ಅಲ್ಲಿನ ಅಧಿಕಾರಿಗಳು ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟಕ್ಕೂ ಕೂಡ ಹೋಗಿ ಅಲ್ಲಿ ಜನರ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಾರೆ. ಏನು ನಮ್ಮ ಮಧುಗಿರಿ ಕ್ಷೇತ್ರದಲ್ಲಿ ಮಧುಗಿರಿ ಪುರವರ ಹೋಬಳಿಗಳು ಸೇರ್ಕೊಂಡಿದ್ದೆ, ಮಧುಗಿರಿ ತಾಲೂಕಿನಲ್ಲಿ ಎಲ್ಲ ರೈತಾಪಿ ವರ್ಗದ ಜನರು ಮಳೆ ಬಂತು ಅಂತ ಹೇಳಿದ್ರೆ ಅವತ್ತು ಹೋಗೋದು, ಊಟ ಇವರು ಒತ್ತುವರಿ ಮಾಡ್ಬೇಕ, ಇವರು ರಸ್ತೆ ಕಟ್ಕೊಂಡ, ಈ ರೀತಿಯ ಪ್ರಕರಣಗಳು ಹೆಚ್ಚು ಬರ್ತವೆ. ಆದ್ರಿಂದ ಭೂಮಿಗೂ ಕೂಡ ಏನು ಅದರ ಬೆಲೆ ದುಪ್ಪಟ್ಟು ಆಗ್ತಾ ಇದೆ, ಜನರು ಕೂಡ ಭೂಮಿ ಬಗ್ಗೆ ಹೆಚ್ಚು ಆಕರ್ಷಣೆ ಕೂಡ ಉಂಟಾಗಿ ಯಾರು ಕೂಡ ಒಂದೇ ಒಂದು ಇಂಚು ಜಮೀನು ಕೂಡ ಇವತ್ತು ಸಾರ್ವಜನಿಕ ಉದ್ಯೋಗಕ್ಕೆ ಬಿಡಲಿಕ್ಕೆ ತಯಾರಿಲ್ಲ. ಆ ಒಂದು ಪರಿಸ್ಥಿತಿಗೆ ನಾವು ಹೋಗಿದ್ದೇವೆ. ಏನು ನಮ್ಮ ತಾಲೂಕಿನಲ್ಲಿ ನಾನು ಕಂದಾಯ ಇಲಾಖೆಯವರಿಗೆ ಬಹಳಷ್ಟು ಬಾರಿ ಸೂಚನೆಗಳನ್ನು ಕೂಡ ಕೊಟ್ಟಿದ್ದೇನೆ. ತಿರುಗಾಡ್ತಕ್ಕಂಥ ರಸ್ತೆಗಳು, ದಾರಿಗಳೇನಿದ್ದಾವೆ ಅದನ್ನ ಎಲ್ಲವನ್ನು ಕೂಡ ತೆರವು ಮಾಡಿಸ್ಬೇಕು. ಯಾರೇ ಅದನ್ನ ಒತ್ತುವರಿ ಮಾಡಿ, ನಕಾಶೆ ರಸ್ತೆಗಳಿದ್ದಾವೆ ಅದನ್ನ ತೆರವು ಮಾಡಿಸ್ಬೇಕು. ಅದ್ರ ಜೊತೆಯಲ್ಲಿ ವಾಡಿಕೆ ರಸ್ತೆಗಳು ಅಂತೇಳಿ ಇತ್ತೀಚೆಗೆ ಸರ್ಕಾರವು ಕೂಡ ನಿರ್ಣಯವನ್ನು ತೆಗೆದುಕೊಂಡು ಹಿರಿಯ ಅಧಿಕಾರಿಗಳು ಸ್ಥಳ ತನಿಖೆಯನ್ನ ಮಾಡಿ ಎಲ್ಲೆಲ್ಲ ಅಂದ್ರೆ ನಕಾಶೆ ಇಲ್ಲದೆ ಇದ್ರೂ ಕೂಡ ವಾಡಿಕೆ ರಸ್ತೆಗಳು ಅಂತೇಳಿ ಅವ್ರಿಗೆ ಮಂದಿರ್ತಾರೆ, ಅಲ್ಲಿಗೂ ಕೂಡ ರಸ್ತೆಗಳನ್ನ ಅಲ್ಲಿನ ಜನರ ಅನುಕೂಲಕ್ಕೆ ತೆರವು ಮಾಡಿಸಿ ಓಡಾಟಕ್ಕೆ ಸುಗಮವಾಗಿ ಆಗುವ ವ್ಯವಸ್ಥೆ ಮಾಡಬೇಕು ಅಂತೇಳಿ ಸರ್ಕಾರದಿಂದ ಇತ್ತೀಚೆಗೆ ಸೂಚನೆಗಳು ಕೂಡ ಬಂದಿದ್ದಾವೆ. ಆ ದಿಶೆಗಳಲ್ಲೂ ಕೂಡ ನಮ್ಮವರು
ಹೆಚ್ಚು ಕಾರ್ಯೋನ್ಮುಖರಾಗಿದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇನ್ನೂ ಕೆಲವು ಕಡೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿವಾರಣೆ ಆಗದೆ ಇರಬಹುದು. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಿವಾರಣೆ ಮಾಡ್ತೇವೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ ಖಾತೆಗಳನ್ನು ಮಾಡ್ತಾರೆ. ಸುಮಾರು 25,000ಕ್ಕೂ ಹೆಚ್ಚು ಖಾತೆಗಳು ನಮ್ಮ ತಾಲೂಕಲ್ಲಿ ಪೇಟೆಯಿವೆ. ಆದ್ರಿಂದ ನಾವೆಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ. ಗ್ರಾಮ ಪಂಚಾಯತಿಗೆ ಒಂದಂತೆ ಸಭೆಗಳನ್ನ ಕಂದಾಯ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಬರ್ತಾರೆ. ಅಲ್ಲಿಗೆ ಬಂದು ಯಾವೆಲ್ಲ ಪೌತಿ ಖಾತೆಗಳಿದ್ದಾರೆ ಅವೆಲ್ಲವನ್ನು ಕೂಡ ಆಯಾ ಊರಿನಲ್ಲೇ ಅದನ್ನ ಬಗೆಹರಿಸಿ ಆ ಪೌತಿ ಖಾತೆಗಳನ್ನ ಪೂರ್ಣವಾಗಿ ಏನ್ ಬಾಕಿ ಇದೆ ಎಲ್ಲ ಅದನ್ನ ಮುಗಿಸ್ಕೊಡ್ಬೇಕು ಅಂತ ಹೇಳಿ ನಾವೀಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಅದ್ರ ಪ್ರಕಾರ ಕಾರ್ಯಕ್ರಮವನ್ನು ಕೂಡ ರೂಪಿಸ್ಕೊಂಡಿದ್ದೇವೆ. ಎರಡನೇದು, ಯಾರೆಲ್ಲ ಹಳ್ಳಿಗಳಲ್ಲಿ ವಯಸ್ಸಾದಂತ ಜನ ಇದ್ದಾರೆ, ಈಗ ರೇಷನ್ ಕಾರ್ಡ್ ಅಂತೂ ಕೊಡ್ತಾ ಇಲ್ಲ ಯಾರು, ಅದು ಸ್ವಲ್ಪ ಸಮಯ ಬೇಕು. ಆದ್ರೆ ವಯಸ್ಸಾದಂತ ಜನರಿಗೆ ಕೊಡ್ತಕ್ಕಂಥ ಪಿಂಚಣಿ ಏನಿದೆ ಮಂಜೂರಾತಿ, ನಮ್ಮ ಅಧಿಕಾರಿಗಳ ಅವರ ಮನೆಗಳಿಗೆ ಭೇಟಿ ಕೊಡಬೇಕು. ಭೇಟಿ ಕೊಟ್ಟು ಅಲ್ಲಿ ಯಾರು ಅರ್ಹರಿರ್ತಾರೆ ಅವರಿಗೆ ಮಂಜೂರಾತಿಯನ್ನ ಕೊಡ್ತಕ್ಕಂಥ ಕೆಲಸ ನಿರಂತರವಾಗಿ ಮಾಡಬೇಕು. ಅವ ಯಾರೋ ಅರ್ಜಿ ಹಿಡ್ಕೊಂಡು ಜೊತೆ ಯಾವ ಬಂದು ಇವರಿಗೆ ಮಂಜೂರಾತಿ ಮಾಡತಕ್ಕಂಥ ವ್ಯವಸ್ಥೆ ಏನಿದೆ ಅದು ತಪ್ಪಬೇಕು. ನೀವೇ ಮನೆ ಮನೆಗೆ ಭೇಟಿ ಕೊಡಬೇಕು. ನಿಮ್ಮ ಅಧಿಕಾರಿಗಳನ್ನ ಮನೆ ಮನೆ ಭೇಟಿ ಕೊಟ್ಟು ಯಾರು ಅರ್ಹರಿದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ ಅವರಿಗೆ ನೀವೇ ಮಂಜೂರಾತಿಯನ್ನ ಮಾಡುವಂತ ಕೆಲಸ ನೀವು ನಿರಂತರವಾಗಿ ಮಾಡಬೇಕು. ಬರೀ ಅರ್ಜಿ ಕೊಟ್ಟಾಗ ಮಾತ್ರ ಮಂಜೂರಾತಿ ಮಾಡುವಂತ ಪ್ರಕ್ರಿಯೆ ಈಗ ನಡೀತಾ ಇದೆ, ಅದು ನಿಲ್ಲಬೇಕು ಅಂತಕ್ಕಂಥ ಸಲಹೆಯನ್ನು ಈಗಾಗಲೇ ಮಾಡಿದ್ದೇನೆ. ಮತ್ತೆ ಪೋಡಿನೂ ಅಷ್ಟೇ ಸಲಹೆ ಮಾಡ್ತಕ್ಕಂಥ ಈಗಾಗಲೇ 6 ತಾಲೂಕುಗಳು ಮುಗಿಸಿದ್ದೇವೆ. ಇವತ್ತು ಹಾಗೂ ಮಧುಗಿರಿ ಕ್ಷೇತ್ರದ ಶಾಸಕರು ಶ್ರೀ ಕೆ ರಾಜಣ್ಣ ಸರ್ ಅವರ ನೇತೃತ್ವದಲ್ಲಿ ಕಳೆದ 15 ದಿನಗಳಿಂದ ಹಾಗೂ ಅದಾದ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಸಹಕಾರ ಸಚಿವರು ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾದಂತಹ ಸೂಚನೆಯನ್ನ ನಿರ್ದೇಶನಗಳನ್ನ ಕೊಟ್ಟು ಈವರೆಗೆ ಇರುವಂತಹ ಎಲ್ಲ ಇಲಾಖೆಗಳಲ್ಲಿರುವಂತಹ ಜನಸಾಮಾನ್ಯರ ಅರ್ಜಿಗಳಿರ್ಬೋದು, ಅವರ ಕೆಲಸ ಕಾರ್ಯಗಳಿರ್ಬೋದು, ಅವರಿಗೆ ಕೊಡುವಂತಹ ಸೇವೆಗಳಿರ್ಬೋದು, ಅಭಿವೃದ್ಧಿ ಚಟುವಟಿಕೆಗಳಿರ್ಬೋದು, ಈ ರೀತಿ ಎಲ್ಲ ವಿಷಯಗಳನ್ನು ಕೂಡ ಬಹಳ ಗಂಭೀರವಾಗಿ ಜಿಲ್ಲಾ ಮಟ್ಟದಲ್ಲಿರುವ ಅಧಿಕಾರಿಗಳು ಕೂಡ ತೆಗೆದುಕೊಳ್ಬೇಕು, ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ತೆಗೆದುಕೊಳ್ಬೇಕು, ಮತ್ತೆ ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡೋರು ಕೂಡ ಅಷ್ಟೇ ಗಾಂಭೀರ್ಯದಿಂದ ವಿಷಯಗಳನ್ನು ತೆಗೆದುಕೊಂಡು ವಿಲೇವಾರಿ ಮಾಡುವಂತಹದ್ದು, ಸೇವೆಗಳನ್ನು ಒದಗಿಸತಕ್ಕಂಥದ್ದು ಆಗಲೇಬೇಕು ಅನ್ನೋ ಸೂಚನೆಯನ್ನ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಮಧುಗಿರಿ ತಾಲೂಕಿನ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಇಲ್ಲಿ ಆಗಮಿಸಿದ್ದೀರಿ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಮಾನ್ಯ ಸಹಕಾರ ಸಚಿವರೇ, ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿಗಳೇ, ಎಲ್ಲ ನನ್ನ ಹೆಚ್ಚಿನ ಅಧಿಕಾರಿ ಬಂಧುಗಳೇ, ಹಿರಿಯರೇ, ವಿಶೇಷ ಆಹ್ವಾನಿತರೇ, ಪ್ರಮುಖವಾಗಿ ಜನಸ್ಪಂದನ ಕಾರ್ಯಕ್ರಮದ ನೇತೃತ್ವಗಳಾದಂಥ ನಾಗರಿಕ ಬಂಧುಗಳೇ, ಮಾಧ್ಯಮದ ಸನ್ಮಿತ್ರರೇ, ಇಲಾಖಾ ಮಿತ್ರರೇ, ಈಗಾಗಲೇ ತಮ್ಮ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಮಗೆಲ್ಲ ಸ್ಪಷ್ಟವಾದಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಈ ಪ್ರಸಕ್ತ ಸಾಲಿನಲ್ಲಿ ಎಲ್ಲ ಇಲಾಖೆಗಳಲ್ಲೂ ಕೂಡ ಪ್ರಗತಿಯನ್ನ, ಕ್ಷೇತ್ರದಲ್ಲಿ ಆಗುವ ಪ್ರಗತಿಯನ್ನ ನಾವು ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಮತ್ತೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ತಮ್ಮ ಕ್ಷೇತ್ರದಲ್ಲಿ, ಅದರಲ್ಲೂ ಪ್ರಮುಖವಾಗಿ 2 ಮುಖ್ಯ ಇಲಾಖೆಗಳು, ಕಂದಾಯ ಇಲಾಖೆ ಮತ್ತೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ, ಈ 2 ಇಲಾಖೆಗಳು ಅತ್ಯಂತ ವಿಷಯವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಅವರಲ್ಲಿ ಇರುವಂತಹ ಎಲ್ಲ ಸೇವೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದ್ರ ಮೂಲಕ, ಅದು ಕೂಡ ತಾಲೂಕು ಮಟ್ಟದ ಅಧಿಕಾರಿಗಳು ಗ್ರಾಮ ಮಟ್ಟಕ್ಕೆ ಹೋದರೆ ಮಾತ್ರ ಅಲ್ಲಿ ಏನ್ ಸಮಸ್ಯೆಗಳಿದ್ದಾವೆ, ಏನೇನು ಕೆಲಸಗಳು ಆಗಬೇಕು, ಅಭಿವೃದ್ಧಿ ಕೆಲಸಗಳು, ಸೇವೆಗಳು, ಜನಸಾಮಾನ್ಯರ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ಒಂದು ನಿರ್ದೇಶನವನ್ನ ಕೊಡುವಂತಹದ್ದು. ಅದ್ರ ಜೊತೆಗೆ ಇವತ್ತಿನ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಒಂದು ಸಕಾರಾತ್ಮಕ ಮನೋಭಾವದಿಂದ ನಾವು ಅರ್ಜಿಗಳನ್ನ ವಿಲೇವಾರಿ ಮಾಡೋದು, ಸುಮ್ಮನೆ ಇಬ್ಬರವರನ್ನ ಕೊಟ್ಟು ಅದನ್ನು ಮುಕ್ತಾಯಗೊಳಿಸೋದು ಆದ್ಯತೆ ಅಲ್ಲ. ಜನಸಾಮಾನ್ಯರಿಗೆ
ಅಂತಿಮ ತಾರ್ಕಿಕವಾದಂತಹ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿ ಅವರಿಗೆ ಸ್ಪಷ್ಟವಾದಂತಹ ಪರಿಹಾರವನ್ನು ಕೊಡೋದು ಬಹಳ ಮುಖ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಮಧುಗಿರಿ ತಾಲೂಕಿನ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ನಿಮ್ಮ ಅಧೀನ ಕಚೇರಿಯ ಸಿಬ್ಬಂದಿಗಳು ಅಧಿಕಾರಿಗಳು ಕೆಲಸವನ್ನ ಮಾಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಕುಂದುಕೊರತೆ ಸಭೆಯನ್ನು ಈಗಾಗಲೇ ನಾನು ಕೂಡ ಸೂಚನೆ ಕೊಟ್ಟಿದ್ದೀನಿ, ಡಿಸಿ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಕುಂದುಕೊರತೆ ಸಭೆಗಳನ್ನು ಪ್ರತಿ ತಾಲೂಕಿನಲ್ಲಿ ಮಾಡಬೇಕು ಅನ್ನೋ ಸೂಚನೆ ಬಂದಿದೆ. ಆ ಕುಂದುಕೊರತೆ ಸಭೆಗಳಲ್ಲಿ ಇವತ್ತು ಕೊಟ್ಟಂತ ಅರ್ಜಿಗಳು ಅವೆಲ್ಲವೂ ಕೂಡ ವಿಲೇವಾರಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ನಿರೀಕ್ಷೆ ಇದೆ. ಈಗಾಗಲೇ ಸರ್ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಕುಂದುಕೊರತೆ ಸಭೆಯಲ್ಲಿ ಅಧಿಕಾರಿಗಳು ಒಂದು ಭಾಗದಲ್ಲಿ ಕುಳಿತುಕೊಳ್ತಾರೆ, ಜನಸಾಮಾನ್ಯರು ಒಂದು ಭಾಗದಲ್ಲಿ ಕುಳಿತುಕೊಳ್ತಾರೆ. ಅವರೆಲ್ಲ ಕುಂದುಕೊರತೆ ಇಲ್ಲಿವರೆಗೆ ಕೊಟ್ಟಿರುವಂತ ಅರ್ಜಿಗಳು ಅವುಗಳನ್ನೆಲ್ಲ ವಿಲೇವಾರಿ ಮಾಡಬೇಕಾದಂತಹ ಜವಾಬ್ದಾರಿಯುತ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಇರಲೇಬೇಕಾಗ್ತದೆ. ಅಲ್ಲಿ ನಾವು ಸಕಾರಾತ್ಮಕವಾಗಿ ಕೆಲಸ ಮಾಡಿದ್ದೀವಿ, ಮಾಡೋದಕ್ಕೆ ಆಗಿಲ್ಲ, ಕಾನೂನಿನ ತೊಡಕುಗಳಿದಾವೆ ಅಂತ ಅವರಿಗೆ ಸ್ಪಷ್ಟತೆಯನ್ನು ಕೊಡಬೇಕಾಗ್ತದೆ. ಬಹುತೇಕ 80% ಕೆಲಸಗಳು ನಮ್ಮ ಹಂತದಲ್ಲೇ ಇರೋದ್ರಿಂದ ಸುಲಲಿತವಾಗಿ ನಾವು ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಆ ಎಲ್ಲ ಕೆಲಸಗಳನ್ನು ನಾವು ಮಾಡಬೇಕಾಗ್ತದೆ. ಅಂತ ಕುಂದುಕೊರತೆ ಸಭೆಗಳಲ್ಲಿ ಆವಾಸ ಆಗಬಾರ್ದು, ಮತ್ತೆ ಜನಸಾಮಾನ್ಯರಿಗೆ ಅವಕಾಶ ಇದ್ದೂ ಕೂಡ ನಾವು ಮಾಡಲಿಲ್ಲ ಅಂತಂದ್ರೆ ಅಂತ ಸಭೆಗಳಲ್ಲಿ ಅದನ್ನು ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗ್ತದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ವರ್ಷದ ಪ್ರಾರಂಭದಲ್ಲಿದ್ದೇವೆ, ಆರ್ಥಿಕ ವರ್ಷದ ಪ್ರಾರಂಭದಲ್ಲಿದ್ದೇವೆ. ಚುನಾವಣಾ ನೀತಿ ಸಮಿತಿ ಮುಗಿದಿದೆ. ಎಲ್ಲ ಇಲಾಖೆಗಳು ತಮ್ಮ ಇಲಾಖೆಯ ವೇಗವನ್ನು ಹೆಚ್ಚಿಸಿಕೊಳ್ಬೇಕಾಗ್ತದೆ. ಜನರಿಗೆ ಸೇವೆಗಳನ್ನು ಕೊಡೋದನ್ನ ಕಡ್ಡಾಯವಾಗಿ ನಾವು ಪಾಲಿಸಬೇಕಾಗ್ತದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ, ಪ್ರತಿ ಇಲಾಖೆಯಲ್ಲಿ ಏನೇನು ಕ್ರಿಯಾ ಯೋಜನೆಗಳಾಗಬೇಕು ಅವೆಲ್ಲವೂ ಕೂಡ ಇನ್ನು 15 ದಿನಗಳಲ್ಲಿ ನಾವು ಮುಕ್ತಾಯ ಮಾಡ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಬಾಬುಕಾಂತ್ ತುಮಕೂರು. ಕ್ಯಾರ್ಪೇಟೆ ತಾಲೂಕಿನ ಹೊಸಹೊಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪರವಾಗಿ ಮಂಡ್ಯದ ಚಾರ್ಟರ್ಡ್ ಅಕೌಂಟೆಂಟ್ ರವರು ಆದಾಯ ತೆರಿಗೆ ಇಲಾಖೆ ಆದೇಶದ ವಿರುದ್ಧ ಅಪೀಲ್ ಮಾಡಲಾಗಿದೆ. ಕ್ಯಾರ್ಪೇಟೆ ತಾಲೂಕಿನ ಹೊಸಹೊಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪರವಾಗಿ ಮಂಡ್ಯದ ಚಾರ್ಟರ್ಡ್ ಅಕೌಂಟೆಂಟ್ ಎಚ್ ಶಂಕರೇಗೌಡ ಅವರು ಆದಾಯ ತೆರಿಗೆ ಇಲಾಖೆಯ ಆದೇಶದ ವಿರುದ್ಧ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಪೀಲ್ಸ್ ಅವರ ನ್ಯಾಯಾಲಯದಲ್ಲಿ ಅಪೀಲು ಸಲ್ಲಿಸಿ ಸಂಘದ ಪರವಾಗಿ ವಾದ ಮಂಡಿಸಿ ಇವರು ಸಲ್ಲಿಸಿದ್ದ ವಾದವನ್ನ ಆದಾಯ ತೆರಿಗೆ ಕಮಿಷನರ್ ಅಪೀಲು ನ್ಯಾಯಾಲಯ ಪುರಸ್ಕರಿಸಿ ಆದಾಯ ತೆರಿಗೆ ಇಲಾಖೆ ಹೊರಡಿಸಿದ್ದ ಅಸೆಸ್ಮೆಂಟ್ ಆದೇಶವನ್ನ ದಿನಾಂಕ 29/4/2024 ರದ್ದು ಮಾಡಿ ಆದೇಶವನ್ನ ಹೊರಡಿಸಿದ್ದ ಅಂಗವಾಗಿ ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಉಪಾಧ್ಯಕ್ಷ ಹೊಸಹೊಳಲು ಅಶೋಕ್ ನೇತೃತ್ವದಲ್ಲಿ ಸಂಘದ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಚಾರ್ಟರ್ಡ್ ಅಕೌಂಟೆಂಟ್ ಎಚ್ ಶಂಕರೇಗೌಡ ಅವರನ್ನ ಸಂಘದ ಆವರಣದಲ್ಲಿ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು. ಬಳಿಕ ಮಾತನಾಡಿದ ಎಂಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಎಚ್.ಕೆ. ಅಶೋಕ್, ಸಹಕಾರ ಸಂಘಗಳು ಡಿಸಿಸಿ ಬ್ಯಾಂಕ್ಗಳಲ್ಲಿ ತೊಡಗಿಸಿಕೊಂಡಿರುವ ಫಿಕ್ಸೆಡ್ ಡೆಪಾಸಿಟ್ ಮೇಲೆ ಪಡೆಯುವ ಬಡ್ಡಿಯ ಮೇಲೆ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ನಲ್ಲಿ ಆದಾಯ ತೆರಿಗೆ ವಿನಾಯಿತಿ ನೀಡದೆ ಆದಾಯ ತೆರಿಗೆ ಇಲಾಖೆಯು 30% ದರದಲ್ಲಿ ತೆರಿಗೆಯನ್ನ ವಿಧಿಸಿ ಹಲವಾರು ಆದೇಶಗಳನ್ನು ಹೊರಡಿಸಿರುತ್ತದೆ. ಡಿಸಿಸಿ ಬ್ಯಾಂಕುಗಳು ಆರ್ಬಿಐ ವ್ಯಾಪ್ತಿಯಲ್ಲಿ ಬರುವುದರಿಂದ ಮಂಡ್ಯ ಡಿಸಿಸಿ ಬ್ಯಾಂಕ್ ಸಹಕಾರ ಸಂಘವಾಗಿರದೆ ಬ್ಯಾಂಕ್ ಆಗಿರುತ್ತದೆ ಎಂದು ಆದಾಯ ತೆರಿಗೆ ಇಲಾಖೆಯ ವಾದವಾಗಿರುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಹಲವಾರು ಸಹಕಾರ ಸಂಘಗಳಿಗೆ ತೆರಿಗೆ ವಿಧಿಸಿ ಇಲಾಖೆಯು ಆದೇಶವನ್ನು ಹೊರಡಿಸಿರುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಸಚಿನ್ ಬಾಬು, ಉಪಾಧ್ಯಕ್ಷ ಸಿದ್ದಯ್ಯ, ಸಂಘದ ಕಾರ್ಯದರ್ಶಿ ಯೋಗಣ್ಣ, ಸಂಘದ ಮಾಜಿ ಅಧ್ಯಕ್ಷ ಚಂದ್ರೇಗೌಡ, ಇಟ್ಟಿಗೆ ಬಾಲು, ಜಾನಕಮ್ಮ, ಸಂಘದ ನಿರ್ದೇಶಕರಾದ ಎಸ್ ಪ್ರಕಾಶ್, ಯೋಗೇಶ್, ಅಭಿಷೇಕ್, ನಾಗರಾಜು, ಕೃಷ್ಣಪ್ಪ, ಮಾಜಿ ಉಪಾಧ್ಯಕ್ಷೆ ತೇಜವತಿ ಸೇರಿದಂತೆ ಇತರರು ಹಾಜರಿದ್ದರು. ಕೃಷಿ ಪತ್ತಿನ ಸಹಕಾರ ಸಂಘದಿಂದ 17, 18, 19 ಸಾಲಿನ ನಾವೇನು ಲಾಭಾಂಶ ಪಡೆದಿದ್ವಿ, ನಾವು ಲಾಭಾಂಶ ಪಡೆದಂಥ 25 ಲಕ್ಷ ಚಿಲ್ಲರೆಯಲ್ಲಿ ಇನ್ಕಮ್ ಟ್ಯಾಕ್ಸ್ನವರು ನಮಗೆ 10,57,454 ರೂಪಾಯಿ ಕಟ್ಟಬೇಕು ಅಂತ ಅಂದ್ಬಿಟ್ಟು ನಮಗೆ ಲೆಟರ್ ಹಾಕಿದ್ರು. ಆ ಒಂದು ಸಂದರ್ಭದಲ್ಲಿ ಇದು ಸಹಕಾರ ಸಂಘ, ರೈತರ ಸಂಘ ಆಗಿರೋದ್ರಿಂದ ನಮ್ಮ ಆಡಳಿತ ಮಂಡಳಿಯವರು ನಾವು 10,57,450 ರೂಪಾಯಿ ಯಾಕೆ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ನಾವು ಇನ್ಕಮ್ ಟ್ಯಾಕ್ಸು ನಮ್ಮ ಸಂಘವನ್ನು ನೋಡ್ಕೊತಿದ್ದಂಥ ಎಚ್ ಶಂಕರೇಗೌಡರು ಅಡ್ವೊಕೇಟ್ ಅವರು, ಚಾರ್ಟರ್ಡ್ ಅಕೌಂಟೆಂಟ್, ಇವರು ತುಂಬ ವರ್ಷದಿಂದ ನಮ್ಮ ಇನ್ಕಮ್ ಟ್ಯಾಕ್ಸ್ನ ಮೊದಲು ನೋಡ್ಕೊಂಡ್ಬಿಡ್ತಾಯಿದ್ರು. ನಾವು ಈಗ ಅಪೀಲ್ ಮಾಡಿ ನಮ್ಮ ಸಂಘದಿಂದ ನಾವು ಸಿ.ಒ ಮುಖಾಂತರ ಹೇಳಿ ನಾವು ಅಪೀಲ್ ಹೋದಂಥ ಸಂದರ್ಭದಲ್ಲಿ ಸುಮಾರು ಎಷ್ಟು ವರ್ಷ ಆಯ್ತು? ಅಸೆಸ್ಮೆಂಟ್ ಇದು ಕಟ್ಟಾಗಿದ್ದು ಸಹ ಹಾಕಿದ್ಮೇಲೆ ಇವತ್ತು ಜಡ್ಜ್ಮೆಂಟು ಶಂಕರೇಗೌಡರವರು ನಮ್ಮ ಸಂಘದ ಪರವಾಗಿ ಇದು ರೈತ ಸಂಸ್ಥೆ, ಇದು ಟ್ಯಾಕ್ಸು ಕಟ್ಟಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಜಡ್ಜ್ಮೆಂಟ್ ಆಗಿದೆ. ಜಡ್ಜ್ಮೆಂಟ್ ಆಗಿರೋದ್ರ ಕಾರಣ ಇವತ್ತು ನಮ್ಮ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರು ಎಲ್ಲ ಸೇರಿ
ಇವತ್ತು ಅವ್ರನ್ನ ಕರೆಸಿ ಒಂದು ನಮ್ಮ ಸಂಘಕ್ಕೆ 10 ಲಕ್ಷ ಚಿಲ್ಲರೆ 10 ಲಕ್ಷ ಚಿಲ್ಲರೆ ಹಣ ನಮಗೆ ಉಳಿಸ್ಬಿಟ್ಟಿದ್ದಾರೆ. ಈ ರಾಜ್ಯದಲ್ಲಿ 45,000 ಸಹಕಾರ ಸಂಘಗಳಿವೆ. ಅದರಲ್ಲಿ ಸುಮಾರು ಸಂಘಗಳು ಆಲ್ರೆಡಿ ಇನ್ಕಮ್ ಟ್ಯಾಕ್ಸ್ ತೆಗೆದುಕೊಂಡು ಸುಮಾರು ಕಡೆ ಕಟ್ಬಿಟ್ಟಿದ್ದಾರೆ. ಆದರೆ ಈ ಜಡ್ಜ್ಮೆಂಟ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕಟ್ಟಿರುವಂಥವ್ರು ಈ ಅಪೀಲ್ ಮೇಲೆ ಅವರು ಹಣ ಅಪೀಲ್ ಹೋಗಿ ವಾಪಸ್ ತಂದುಕೊಡ್ಬೋದು. ಕಟ್ಟಬೇಕು ಅಂತ ಆದೇಶ ಆಗಿರುವಂಥವ್ರು ಸಹ ಇನ್ನು ಮುಂದಿನ ದಿನಗಳಲ್ಲಿ ಅವರು ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ. ನಮ್ಮ ಸಂಘದ ಪರವಾಗಿ ಇವರು ಮಾಡಿರೋದಕ್ಕೆ ಶಂಕರೇಗೌಡರವರಿಗೆ, ರಾಕೇಶ್ ಅಕೌಂಟೆಂಟ್ವರಿಗೆ, ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರಿ ನಮ್ಮ ಸಂಘದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನ ಹಾಗಾಗಿ DCC ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಹಣದ ಮೇಲೆ ಏನು ನೀವು ಗಳಿಸಿದ್ರು ಬಡ್ಡಿನ ಆ ಬಡ್ಡಿಗೆ ವಿನಾಯಿತಿ ಇಲ್ಲ ಅಂತ ವಾದ. ನಮ್ಮ ವಾದ ಏನು ಅಂತಂದ್ರೆ ಹಂಗಂದ್ರೆ ಈ 2017-18ಕ್ಕೆ 25,08,400 ರೂಪಾಯಿ ಬಡ್ಡಿ ಬಂದಿದೆ. ಯಾವುದು DCC ಬ್ಯಾಂಕಿಂದ ನಮಗೆ ಹೊಸ ಪ್ಯಾಕ್ಸ್ ತಗೊಂಡಿರ್ತಕ್ಕಂಥದ್ದು ಬಡ್ಡಿನ 25,08,402. ಇದ್ರ ಮೇಲೆ ಎಷ್ಟು ತೆರಿಗೆ ಹಾಕಿದ್ರೆ 10,57,454 ರೂಪಾಯಿ ತೆರಿಗೆ ಬರ್ತಿದೆ. ನಾವು ಈಗೇನು ಅಂದ್ರೆ ನಿಮ್ಮ ಸೊಸೈಟಿನಲ್ಲಿ ಬೋರ್ಡ್ ಒಳ್ಳೆ ಬೋರ್ಡ್ ಇರೋದ್ರಿಂದ ಮತ್ತೆ ಒಳ್ಳೆ CEO ಇರೋದ್ರಿಂದ ಅದನ್ನ ಅಪೀಲ್ ಹೋಗಿ ಸರ್ ನಾವು ಕಟ್ಟಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ಅವಾಗ ನಾವೇನ್ ಮಾಡೋದು, ಈ ಪ್ರಿಫರ್ಡ್ ಅಪೀಲ್ ಬಿಫೋರ್ ದ ಕಮಿಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಪೀಲ್. ಈ ಅಪೀಲ್ನಲ್ಲಿ ನಮ್ಮ ವಾದ ಏನು ಅಂತಂದ್ರೆ Mandya DCC Bank basically is a cooperative society which is registered under Karnataka Cooperative Society Act 1959. ಅಂದ್ರೆ ಮೂಲಭೂತವಾಗಿ ಏನಾಗಿದೆ ಅಂದ್ರೆ ಅದು ಬ್ಯಾಂಕಿಂಗ್ ಆಗಿರ್ಬೋದು, ಬ್ಯಾಂಕಿಂಗ್ ಲೈಸೆನ್ಸ್ ತಗೊಂಡಿರ್ಬೋದು, ಆದರೆ ಮೂಲ ಯಾವುದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್. ಅದು ಕೋಆಪರೇಟಿವ್ ಸೊಸೈಟಿ ಆಗಿ ನಂತರ ಅದು ಬ್ಯಾಂಕಿಂಗ್ ಲೈಸೆನ್ಸ್ ತಗೊಂಡು ಬ್ಯಾಂಕಿಂಗ್ ಬಿಸ್ನೆಸ್ ಮಾಡ್ತಾ ಇದೆ. ಇದೊಂದೇ ಒಂದು ಕಾರಣಕ್ಕೆ ಏನ್ ಹೇಳಿಕಾರಲ್ಲ, ಇದು ಈ ಸೊಸೈಟಿಗಳು ಎಲಿಜಿಬಲ್ ಅಲ್ಲ, ಏನು ಡಿಡಕ್ಷನ್ ತಗೊಳ್ಳಿಕ್ಕೆ ಅಥವಾ ಎಕ್ಸಂಪ್ಷನ್ ತಗೊಳ್ಳಿಕ್ಕೆ, ಅದು ಕೊಡ್ತಕ್ಕಂಥ ಬಡ್ಡಿ ಮೇಲೆ ಎಕ್ಸಂಪ್ಷನ್ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ವಾದ ಈ ರೀತಿ ಇದೆ. ವೇರಿಯಸ್ ಕೋರ್ಟ್ಸ್ ಇದೆ ಇಂಡಿಯಾದಲ್ಲಿ, ವೇರಿಯಸ್ ಟ್ರಿಬ್ಯುನಲ್ಸ್ ಇದೆ, ಎಲ್ಲ ಡಿಸೈಡ್ ಆಗಿದೆ. ಅಂದ್ರೆ ಪರನೂ ಇದೆ, ವಿರೋಧನೂ ಇದೆ. ಬಟ್ ಕರ್ನಾಟಕದಲ್ಲಿ ಒಂದು ತೋತ್ಗಾರ್ ಕೋಆಪರೇಟಿವ್ ಸೊಸೈಟಿ ಅನ್ನುವಂಥದ್ದು ಒಂದು ಕೇಸು ಡಿಪಾರ್ಟ್ಮೆಂಟ್ ಪರವಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಸೋಮರ್ಪೇಟೆ ತಾಲೂಕು ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾದಕ ವಸ್ತು ವ್ಯಸನ ಮತ್ತು ಕಳ್ಳ ಸಾಗಾಣಿಕೆ ವಿರುದ್ಧದ ದಿನದ ಅಂಗವಾಗಿ ವಿದ್ಯಾರ್ಥಿಗಳು ಕಿರುನಾಟಕವನ್ನು ಪ್ರದರ್ಶಿಸಿದರು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ ಮಾದಕ ವಸ್ತು ವ್ಯಸನ ಹಾಗೂ ಕಳ್ಳ ಸಾಗಾಣಿಕೆ ವಿರುದ್ಧದ ಅಂತಾರಾಷ್ಟ್ರೀಯ ದಿನದ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಮಾದಕ ವ್ಯಸನದಿಂದ ಉಂಟಾಗುವ ದುಷ್ಪರಿಣಾಮ ಕುರಿತು ಅರಿವು ಮೂಡಿಸಲು ವಿದ್ಯಾರ್ಥಿಗಳಿಗೆ ಮುಖ್ಯ ಶಿಕ್ಷಕ ಸತೀಶ್ ಅವರ ಮಾರ್ಗದರ್ಶನದಲ್ಲಿ ಕಿರುನಾಟಕವನ್ನ ಮಾಡಿಸಲಾಯಿತು. ನಾಟಕದ ಮುಖಾಂತರ ಈಗಿನ ಯುವ ಪೀಳಿಗೆ ಹೇಗೆ ಮಾದಕ ವಸ್ತುಗಳ ವ್ಯಸನಿಗಳಾಗುತ್ತಿದ್ದಾರೆ ಹಾಗೂ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆಗಳು ಹೇಗೆಲ್ಲ ನಡೆಯುತ್ತಿದೆ, ಇವುಗಳಿಂದ ಸಣ್ಣ ಸಣ್ಣ ವಿದ್ಯಾರ್ಥಿಗಳು ಹೇಗೆಲ್ಲ ದುಶ್ಚಟಗಳಿಗೆ ದಾಸರಾಗುತ್ತಿದ್ದಾರೆ, ಗಾಂಜಾ, ಅಫೀಮು, ಡ್ರಗ್ಸ್, ಗುಟ್ಕಾ, ಸಿಗರೇಟು, ಮದ್ಯಪಾನದಂತಹ ಮಾದಕ ವಸ್ತುಗಳನ್ನ ಸ್ವಚ್ಛೆಯಿಂದ ಬಳಸಿ ತಮ್ಮ ಭವಿಷ್ಯವನ್ನ ಎಳೆ ವಯಸ್ಸಿನಲ್ಲಿ ಚಿವುಟಿಕೊಳ್ಳುತ್ತಿದ್ದಾರೆ ಎಂಬುದನ್ನ ಮನೋಜ್ಞವಾಗಿ ವಿದ್ಯಾರ್ಥಿಗಳಿಗೆ ನಾಟಕದ ಮುಖಾಂತರ ಜಾಗೃತಿ ಮೂಡಿಸಲಾಯಿತು. ಶಿಕ್ಷಕರಾದ ಮಂಜುನಾಥ್, ಸಮುದಾಯ ಆರೋಗ್ಯ ಕೇಂದ್ರದ ಅಧಿಕಾರಿ ಗಣೇಶ್, ಮುಳ್ಳೂರು ಗ್ರಾಮದ ಆಶಾ ಕಾರ್ಯಕರ್ತೆ ರೂಪಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು. ಇಲ್ಲಿ ನಾವು ಮಾದಕ ವಸ್ತು ವ್ಯಸನ, ಅಕ್ರಮ ಕಳ್ಳ ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನದ ಪ್ರಯುಕ್ತ ಒಂದು ನಾಟಕ ಮಾಡುತ್ತಿದ್ದೇವೆ. ಮಚ್ಚಿ, ನಾಳೆ ನನ್ನ ಬರ್ತಡೇ, ನೀನು ಬರಲೇಬೇಕು ಕಣೋ. ಹೌದಾ? ಪಾರ್ಟಿ ಜೋರ? ಓ ಗುರು, ನಾಳೆ ನನ್ನ ಬರ್ತಡೇ ಕಣೋ, ನೀನು ಬರಲೇಬೇಕು. ಲೋ, ನನ್ನಿಂದ ನೀನು ಬರಲೇಬೇಕು ಕಣೋ, ಬರಲೇಬೇಕು. ನನಗೆ ಓದ್ತಾನೆ
ಅತಿ ಚಿಕ್ಕ ವಯಸ್ಸಿನಲ್ಲೇ ಕಾಲೇಜು ವಿದ್ಯಾರ್ಥಿಗಳು ಅಥವಾ ಡಿಗ್ರಿ ಹೀಗೆ ಹೋಗ್ತಿರುವಂತಹ PUC ವಿಭಾಗದಲ್ಲಿ ಹೈಸ್ಕೂಲಲ್ಲೂ ಕೂಡ ಕೆಲವೊಂದು ಘಟನೆಗಳು ನಡೀತಾ ಇರುತ್ತೆ. ವಿದ್ಯಾರ್ಥಿಗಳು ಬಹುಬೇಗ ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ. ಇಂದು ಅಂತಾರಾಷ್ಟ್ರೀಯ ಮಾದಕ ವ್ಯಸನೆ ಅಕ್ರಮ ಕಳ್ಳಸಾಗಣೆ ಇವುಗಳ ವಿರುದ್ಧವಾಗಿ ಅಂತಾರಾಷ್ಟ್ರೀಯ ದಿನ ಏನು ಆಚರಿಸ್ತಿದ್ವಿ. ಈ ದಿನ ಏನು ಮಾದಕ ವಸ್ತುಗಳ ಬಳಕೆಯಿಂದ ಹೇಗೆ ಏನು ದುಷ್ಪರಿಣಾಮಗಳು ಉಂಟಾಗ್ತಿದೆ ಇದ್ರ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಬೇಕಾಗುತ್ತೆ. ಆದ್ರಿಂದಾಗಿ ಈಗ ಕಿರಿಯ ವಯಸ್ಸಿನಲ್ಲೇ ವಿದ್ಯಾರ್ಥಿಗಳು ಈ ರೀತಿ ದುಷ್ಕೃತ್ಯಗಳಿಗೆ ಬಲಿಯಾಗ್ತಿದ್ದಾರೆ. ಮೋಜು ಮಸ್ತಿ, ಹೆಚ್ಚಿನದಾಗಿ ಬರ್ತ್ಡೇ ಪಾರ್ಟಿ, ಈ ರೀತಿಯ ಪಾರ್ಟಿಗಳು ಇರ್ಬೋದು. ಮೋಜು ಮಸ್ತಿ ಅಂದ್ಕೊಂಡು ಸಾರಾಯಿ, ಸಿಗರೇಟು, ಈ ರೀತಿ ವಸ್ತುಗಳನ್ನ ಬಳಸೋದು, ಡ್ರಗ್ಸ್ ಕೂಡ ಈಗ ಬಳಕೆ ಆಗುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ರೀತಿ ಬಳಕೆಯಿಂದಾಗಿ ಏನೆಲ್ಲ ತೊಂದರೆಗಳು ಉಂಟಾಗುತ್ತೆ, ಕ್ಯಾನ್ಸರ್ನಂತ ರೋಗಗಳು ಬರುತ್ತೆ. ಅವುಗಳ ಭವಿಷ್ಯನೇ ಒಂದು ಸ್ವಲ್ಪ ಏನು ಮಾದಕಗೋಸ್ಕರ ತಮ್ಮ ಭವಿಷ್ಯವನ್ನೇ ಹಾಳು ಮಾಡಿಕೊಳ್ಳುವಂತಹ ಪರಿಸ್ಥಿತಿಯನ್ನ ವಿದ್ಯಾರ್ಥಿಗಳು ತಂದುಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರಿ ಕಿರಿಯ ವಿದ್ಯಾರ್ಥಿಗಳಿಗೆ ಇದರ ಅರಿವು ಮೂಡಿಸಲಿಕ್ಕೆ ಸಲುವಾಗಿ ನಾವು ಈ ದಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮಾದಕ ವಸ್ತು ವ್ಯಸನ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆಯ ವಿರುದ್ಧ ಅಂತಾರಾಷ್ಟ್ರೀಯ ದಿನದ ಪ್ರಯುಕ್ತ ಗ್ರಾಮಸ್ಥರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲೂ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನ ಮಕ್ಕಳು ಒಂದು ಸಣ್ಣ ನಾಟಕ ಮಾಡುವುದರ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಫಾತಿಮಾ ಕಾನ್ವೆಂಟ್ ಪ್ರೌಢಶಾಲೆ ಹಾಗೂ ಕಾಲೇಜಿನಲ್ಲಿ ಮಾದಕ ವಸ್ತು ತಂಬಾಕು ಮುಕ್ತ ದಿನವನ್ನು ಆಚರಿಸಲಾಯಿತು. ಕುಶಾಲನಗರ ತಾಲೂಕು ಆಡಳಿತದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕುರಿತು ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯರವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಮಧುಗಿರಿ ಪುರಸಭೆ ಮಾಲಿಮರಿಯಪ್ಪ ರಂಗಮಂದಿರದ ಆವರಣದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸ್ಫೂರ್ತ LN.